ಹಿಂದೂಗಳಿಗೆ ಪವಿತ್ರವಾದ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟಂತ ರೀತಿಯಲ್ಲಿ ನೂರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ, ಸಾವಿರಾರು ಹೆಣಗಳನ್ನು ಹುಟ್ಟಾಕಿದ್ದೇವೆ. ಈ ರೀತಿ ಹಿಂದೂ ಸಮಾಜದ ಮೇಲೇ ಅಪಮಾನ ಮಾಡೋ ರೀತಿಯಲ್ಲಿ, ಧರ್ಮಸ್ಥಳದ ಪುಣ್ಯಕ್ಷೇತ್ರಕ್ಕೆ ಅಪಮಾನ ಮಾಡೋ ರೀತಿಯಲ್ಲಿ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಕೆಲವು ದುಷ್ಟ ಶಕ್ತಿಗಳು ಮಾಡಿದಂಥ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಯಾರು ಒತ್ತಡಕ್ಕೆ ಮಾಡಿದ್ರು SIT ಮಾಡಿದ್ರು ಗೊತ್ತಿಲ್ಲ. ಆದರೆ SIT ಅಧಿಕಾರಿಗಳು ಬಹಳ ಪ್ರಾಮಾಣಿಕವಾಗಿ ಇದನ್ನು ತನಿಖೆ ಮಾಡಿದ್ದಾರೆ. ತನಿಖೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಅನಾಮಿಕ, ಅವನು ಯಾರೋ ಪುಣ್ಯಾತ್ಮ, ಭಗವಂತನಿಗೂ ಗೊತ್ತಿಲ್ಲ, ಅವನು ತೋರಿದಂಥ ಜಾಗದಲ್ಲಿ ಎಲ್ಲ ಕಡೆನೂ ಗುಂಡಿಗಳು ತೆಗೆದಿದ್ದಾರೆ. 18 ಅಡಿ ತನಕನೂ ಗುಂಡಿ, ಯಾರು ಹೆಣವನ್ನು ಉಡಬೇಕಾದ್ರೆ 18 ಅಡಿ ತನಕ ಹೆಣ ಗುಂಡಿ ತೋಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ 18 ಅಡಿ ತನಕನೂ ಗುಂಡಿ ತೆಗೆಸಿದ್ದಾರೆ. ಹಾಗಾಗಿ ಸಂಪೂರ್ಣ ಸುಳ್ಳಾಗಿರೋಂಥ ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ನ್ಯಾಯ ಕೊಡಬೇಕು. ಇವಾಗ ಪವಿತ್ರವಾದ ಧರ್ಮಸ್ಥಳ ಕ್ಷೇತ್ರಕ್ಕೂ ಅಪಮಾನ ಆಗಿದ್ದಕ್ಕೆ ಅದಕ್ಕೂ ನ್ಯಾಯ ಬೇಕು. ವೀರೇಂದ್ರ ಹೆಗ್ಗಡೆಗೆ ಅಪಮಾನ ಆಗಿದೆ, ಅದಕ್ಕೂ ಕೂಡ ನ್ಯಾಯ ಬೇಕು. ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿಕೊಟ್ಟರೆ ಅದಕ್ಕೆ ನ್ಯಾಯ ಬೇಕಾಗಿದೆ. ಅದಕ್ಕೋಸ್ಕರ ಆ ಅನಾಮಿಕನ ತಕ್ಷಣ ಅರೆಸ್ಟ್ ಮಾಡಬೇಕು. ಅವನು ಅರೆಸ್ಟ್ ಮಾಡಿ ಅವನಿಂದ ಯಾರ್ಯಾರಿದ್ದಾರೆ, ಅವನು ಎಲ್ಲೆಲ್ಲಿಂದ ದುಡ್ಡು ಬಂತು, ದೇಶ ವಿದೇಶಗಳಿಂದಲೂ ಕೂಡ ಅವನಿಗೆ ಬೆಂಬಲ ಕೊಟ್ಟಿದ್ದಾರಂಥ ಸುದ್ದಿಗಳಿದೆ. ಹಾಗಾಗಿ ಅವೆಲ್ಲವೂ ಹೊರಗೆ ತಂದು ಹಿಂದೂ ಸಮಾಜಕ್ಕೆ ನ್ಯಾಯ ಸಿಗಬೇಕು, ಅದೇ ರೀತಿ ಧರ್ಮಸ್ಥಳಕ್ಕೂ ನ್ಯಾಯ ಸಿಗಬೇಕು, ವೀರೇಂದ್ರ ಹೆಗ್ಗಡೆಯವ್ರಿಗೂ ನ್ಯಾಯ ಸಿಗಬೇಕು. ಎಲ್ಲ ಭಕ್ತರಿಗೆ ನ್ಯಾಯ ಸಿಗೋದಕ್ಕಲ್ಲಿ ತಕ್ಷಣ ರಾಜ್ಯ ಸರ್ಕಾರ ಅನಾಮಿಕನ ಅರೆಸ್ಟ್ ಮಾಡಿ ಅವನು ತನಿಖೆ ಮಾಡಿದಾಗ ಒಂದು 4 ದಿನ ಪೊಲೀಸ್ನವರು ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡ್ರೆ ಏನೇನು ಮಾಡಬೇಕು ಮಾಡಿದ್ರೆ ಎಲ್ಲ ವಿಚಾರ ಕೂಡ ಹೊರಗಡೆ ಬರುತ್ತೆ. ಈ ದಿಕ್ಕಿನಲ್ಲಿ ಸರ್ಕಾರ ಪ್ರಯತ್ನವನ್ನು ಮಾಡಿ ಆದಷ್ಟು ಬೇಗ ಇಡೀ ಹಿಂದೂ ಸಮಾಜದಲ್ಲಿ ಇರೋಂಥ ಅನುಮಾನಗಳನ್ನು ದೂರ ಹೋಗೋ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಈಗ ಅನಾಮಿಕನ ಒಂದು ಅರೆಸ್ಟ್ ಮಾಡಿದ್ರೆ ಯಾವ ರೀತಿ ಏನು ಗತಿ ಅನ್ನೋದೆಲ್ಲ ಆಮೇಲೆ ಸಾಕಷ್ಟು ಅಂಶಗಳು ಹೊರಗೆ ಬಂದ್ಬಿಡುತ್ತೆ. ಈಗ ಯಾವನೋ ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ಳ, ಅವನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ ಒದ್ರೆ ಹೆಂಗೆ ಅವನು ಕದ್ದಿದ್ದಂಥ ಬಂಗಾರ ಹೊರಗೆ ತರ್ತಾನೆ, ಏನೇ ಸುಳ್ಳು ಹೇಳಿದ್ದಾನೆ, ಕೊಲೆ ಮಾಡಿದ್ದೇನು ಮಾಡಿರ್ತಾನೆ, ಎಲ್ಲ ಹೆಂಗೆ ಹೊರಗೆ ಬರುತ್ತೋ ಈ ಅನಾಮಿಕ ಕೊಲೆ ಮಾಡೋದಕ್ಕಿಂತನೂ ತಪ್ಪು ಮಾಡಿದ್ದಾನೆ, ಕೊಲೆಗಳಿಗಿಂತನೂ ಕೂಡ ತಪ್ಪು ಕೆಲಸ ಮಾಡಿದ್ದಾನೆ, ಕಳ್ತನಕ್ಕಿಂತನೂ ದೊಡ್ಡ ತಪ್ಪು ಮಾಡಿದ್ದಾನೆ. ಹಾಗಾಗಿ ಈ ಅನಾಮಿಕನ ಅರೆಸ್ಟ್ ಮಾಡಿ ಅವನಿಂದ ಎಲ್ಲ ವಿಚಾರವನ್ನು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಗಮನಿಸಿದ್ರೆ ಖಂಡಿತ ಆದಷ್ಟು ಸತ್ಯ ಹೊರಗೆ ಬರುತ್ತೆ. ಏಕೆಂದರೆ ಈಗ SIT ಮಾಡಿದ್ರ ಬಗ್ಗೆ ಅನೇಕರು ಅನುಮಾನ ಮಾಡ್ತಾ ಇದ್ರು. ಯಾವ SIT ಮಾಡಿದ್ದು ಒಳ್ಳೇದಾಯ್ತು, SIT ಮಾಡಿದ್ರೆ ಸಾಕಷ್ಟು ದುಡ್ಡು ಖರ್ಚಾಯಿತು ಈ ಮಾತು ಹೇಳ್ತಾರೆ. ಖರ್ಚಾಗಿದ್ದ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಗಡೆಯವ್ರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಅನುಮಾನದ ಮಾತುಗಳು ಆಡ್ತಾ ಇದ್ರು. ಎಲ್ಲ ಅನುಮಾನಗಳು ಕೂಡ ಪರಿಹಾರ ಆಗಿದೆ. ಅವನ ಅರೆಸ್ಟ್ ಮಾಡಿ ಇನ್ನು ಪೂರ್ಣ ಅವನು ಹಿಂದೆ ಯಾರಿದ್ದಾರೆ ಇರ್ಬೇಕೀಗ. ಈಗ ಏನು ತಪ್ಪಾಗಿಲ್ಲ, ವೀರೇಂದ್ರ ಹೆಗ್ಗಡೆಯವರು ಸ್ಪಷ್ಟ ಆಯಿತು. ಯಾಕಂದರೆ ಅಷ್ಟೊಂದು 16-18 ಗುಂಡಿಗಳ ಆಗದ ನಂತರ ಏನೂ ಇಲ್ಲ ಅಂತಂದಾಗ ವೀರೇಂದ್ರ ಹೆಗ್ಗಡೆಯವರು ಕುಟುಂಬದ ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಧರ್ಮಸ್ಥಳ ದೇವಸ್ಥಾನದ ಸುತ್ತಮುತ್ತಿರೋದು ಏನು ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಹಿಂದೂ ಸಮಾಜದ ತಪ್ಪಿಲ್ಲ ಅಂತ ತೀರ್ಮಾನ ಆಯಿತು. ಹಾಗಾಗಿ ಈ ಆಪಾದನೆ ಮಾಡ್ತಾ ಇರೋಂಥ ವ್ಯಕ್ತಿಗಳು ಯಾರಿದ್ದಾರೆ ಅವ್ರ ಬಗ್ಗೆ ತನಿಖೆ ಆಗಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು. ಇದು ನಮ್ಮ ಒತ್ತಾಯ. ಇಲ್ಲ, ಬಂಪರ್ ಪರೀಕ್ಷೆ ಮಾಡಿಸ್ಲಿ. ಅದಕ್ಕೆ ಅವ್ರು ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಬಂಪರ್ ಪರೀಕ್ಷೆ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಅದಕ್ಕೋಸ್ಕರ ಪೊಲೀಸ್ ಕಸ್ಟಡಿಗೆ ಅವ್ರು ತಗೊಂಡಾಗ ಇವೆಲ್ಲವೂ ಹೊರಗೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಈ ದಿಕ್ಕಿನಲ್ಲಿ ಸರ್ಕಾರ ತಕ್ಷಣ, ಯಾಕಂದ್ರೆ ಇನ್ನೂ ದುಡ್ದು ಹೋಗ್ಬಾರ್ದು. ಈಗ 18 ಕಡೆ ಆಗಿದೆ, ಇನ್ನೂ ಅವ್ನು ಅಲ್ಬೇಕು ಇಲ್ಬೇಕು, ಇಲ್ಲಿ ಇನ್ನೂ 100 ಗುಂಡಿ ಬೇಕು ಹೇಳ್ತಾನೆ. ಅವ್ರು ಹೇಳೋದ್ ಕಡೆಲ್ಲ ಗುಂಡಿ ತೆಗಿಯಕ್ಕಾಗತ್ತಾ? ಇನ್ನು ಗುಂಡಿ ತೆಗೆಯೋದು, ಅವನು ತೋರಿಸಿರೋಂಥ ಜಾಗಗಳಲ್ಲಿ ಗುಂಡಿ ಆಗಿದ್ದು ಸಂಪೂರ್ಣ ನಿಲ್ಲಿಸ್ಬೇಕು. ಈ ತೀರ್ಮಾನ ಆಗೋಗಿದೆ. ಎಲ್ಲೂ ಇಲ್ಲ ಅವನು ಬರೀ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಇದು ಅಪಪ್ರಚಾರ ಮಾಡೋಂಥ ವ್ಯವಸ್ಥೆ. ಇದು ಯಾರೋ ಎಡಪಂಥೀಯರು ಮಾಡೋಂಥ ಒಂದು ದೇವ್ರ ಬಗ್ಗೆ ನಂಬಿಕೆ ತರೋದು, ವೀರೇಂದ್ರ ಹೆಗ್ಗಡೆ ಕುಟುಂಬದ ಬಗ್ಗೆ ಅಪಮಾನ ಮಾಡಬೇಕು ಅಂತ ಹೊರಟಂತ ಒಂದು ಷಡ್ಯಂತ್ರ ಇದೆ. ಇದೆಲ್ಲ ಬಹಿರಂಗ ಆಯ್ತು. ಇದು
ಆದ್ರೆ ಹಿಂದೆ ಯಾರು ಇದ್ದಾರೆ ಅನ್ನೋದು ಪೂರ್ಣ, ಯಾಕಂದ್ರೆ ಅವ್ನು ಮುಖವಾಡ ಹಾಕೊಂಡಿದ್ದಾನೆ. ಅವ್ನು ಯಾರು, ಅವನ ಹೆಸರೇನು, ಅವ್ನು ಹಿಂದೆ ಯಾರ್ಯಾರು ಇದ್ದಾರೆ, ದುಡ್ಡೆಲ್ಲ ಅವರು ವಕೀಲರಿಗೆ ದುಡ್ಡು ಯಾರು ಕೊಟ್ಟರು, ವಿದೇಶದಿಂದ ಯಾವ ಹಣ ಬಂತು, ಇದೆಲ್ಲವೂ ಕೂಡ ಜನರಿಗೆ ಸ್ಪಷ್ಟತೆ ಬೇಕು. ಈ ದಿಕ್ಕಿನಲ್ಲಿ ಅವನ್ನ ಅರೆಸ್ಟ್ ಮಾಡಿ ಎಲ್ಲವೂ ಕೂಡ ಬಂಪರ್ ಪರೀಕ್ಷೆ ಬಿಡ್ತಿರೋ ಏನೇನು ಮಾಡ್ತಿರೋ ಗೊತ್ತು ಪೊಲೀಸ್ ಇಲಾಖೆಗೆ, ಅವ್ರಿಗೆ ಏನೇನು ಮಾಡಬೇಕು ಅಂತ ಅದನ್ನ ಮಾಡಲಿ. SIT ನಾನು ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ಪ್ರಾಮಾಣಿಕವಾಗಿ ಅವ್ರ ಕೆಲಸ ಮಾಡಿದ್ದಾರೆ. ಅಲ್ಲ, ಒಪ್ಕೊಂಡೆ. ಒಂದು ಸಾರಿ ಇವನಿಂದ ಬಾಯ್ ಬಿಟ್ರೆ ಎಲ್ಲೆಲ್ಲಿಂದ ಬಂತು ಅಂತ ಇವನೇ ಬಾಯ್ ಬಿಟ್ರೆ, ನನಗೆ ಯಾವ ವಿದೇಶದಿಂದ ದುಡ್ಡು ಬಂತು, NIA ಮುಖಾಂತರ ತನಿಖೆ ಆಗುತ್ತೋ ಏನೇನಾಗುತ್ತೋ ಆಗಲಿ, ಆಮೇಲೆ ಅದು ಫಸ್ಟ್ ಇವನನ್ನು ಅರೆಸ್ಟ್ ಮಾಡಿದಾಗ ಇವನೇನೇನು ಷಡ್ಯಂತ್ರ ಮಾಡಿ ಅಪಪ್ರಚಾರ ಮಾಡಿದ್ರಲ್ಲ, ಇದೆಲ್ಲ ಸತ್ಯ ಸುಳ್ಳು ರಾಜ್ಯ ಜನ ತೀರ್ಮಾನ ಮಾಡಿದ್ದಾರೆ. ಆದ್ರೆ ಬಹಿರಂಗವಾಗಿ ಅವನು ಒಪ್ಕೋಬೇಕು. ಅವನ ಅರೆಸ್ಟ್ ಮಾಡಿದ್ಮೇಲೆ ಉಳಿದಿದ್ದೆಲ್ಲ ಹೊರಗೆ ಬರುತ್ತೆ.